ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತ ಹೇಳ್ತಾರೆ. ಅವರು ಪಟ್ಟ ಕಷ್ಟ ಭಾಳಷ್ಟು ಇರ್ತದೆ, ಇದ್ದದ್ರಲ್ಲೇ ತೃಪ್ತಿ. ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಂತಂದ್ರೆ ಅಷ್ಟರ ಪಾಲಿಗೆ ಅದು ಸಿಂಹ ಸ್ವಪ್ನ. ನಾನು 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಅದಕ್ಕೆ ಇಚ್ಛೆ ಬೇಕು, ಧೈರ್ಯ ಬೇಕು. ಸರ್, ಅಧಿಕಾರ ಅನ್ನೋದು ಅದೊಂದು ಅಹಂಕಾರ ಅಲ್ಲ. ತಪ್ಪು ದಾರಿಯಲ್ಲಿ ಹೋಗಬಾರ್ದು, ಸುಳ್ಳು ವಾದ ಮಾಡಬಾರ್ದು, ಕಷ್ಟಪಟ್ಟು ಸರಿದಾರಿಯಲ್ಲಿ ಅದನ್ನು ಪಡಿಬೇಕು ಹೊರತು ಇನ್ನೊಬ್ಬರ ಜೇಬಿ ಕೈ ಹಾಕಿ ಶ್ರೀಮಂತರಾಗಬಾರ್ದು. 4 ವರ್ಷದಲ್ಲಿ 299 ಕೇಸು ದಾಖಲಾಗಿದೆ, ಆದರೆ ಒಬ್ಬರಿಗೂ ಕೂಡ ಶಿಕ್ಷೆ ಆಗಿಲ್ಲ. ಅಧಿಕಾರಿಗಳ ವಿರುದ್ಧ ತೀರ್ಪು ಕೊಡೋಕ್ಕೆ ಕೋರ್ಟ್ನವರು ಸ್ವಲ್ಪ ಹೆಸಿಟೇಟ್ ಮಾಡ್ತಾರಂತ ನಂಗೆ ಕಾಣಿಸ್ತದೆ. ಲಕ್ಷಕ್ಕೆ ಬೆಲೆ ಇಲ್ಲ, ಕೋಟಿಗೆ ಮಾತ್ರ ಬೆಲೆ ಅನ್ನುವಂಗೆ ಇದಾಗಿದೆ. ಬೆದರಿಕೆಗಳು ಬಂದಿದ್ದುಂಟ ಸರ್? ಬೆದರಿಕೆಗಳು ಬಂದಿದೆ, ಆಫರ್ಸ್ ಕೂಡ ಬಂದಿದೆ. ನಿಮ್ಗೆ ಏನು ಬೇಕಂತ ಯಾರಿಗೂ ತಲೆ ಬಾಗಿಸ್ಲಿಲ್ಲ. ಫ್ರೀಡಮ್ ಟಾಕ್ ವಿತ್ ಸಂತೋಷ್ ಹೆಗಡೆ ವೀಕ್ಷಿಸಿ ಸಂಜೆ 6 ಗಂಟೆಗೆ.